ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ 34ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 34. ನಿರೀಕ್ಷಿತಸ್ತಸ್ಯ ಯಯಾವಶೇಷ ಸಿದ್ಧೇಶ್ವರಾಭಿಷ್ಟುತ ಸಿದ್ಧಮಾರ್ಗಃ ಆಕರ್ಣಯನ್ ಪತ್ರರಥೇಂದ್ರ ಪಕ್ಷೈರುಚ್ಚಾರಿತಂ ಸ್ತೋಮ ಮುದೀರ್ಣ ಸಾಮ. ಅನುವಾದ: ಕರ್ದಮ ಋಷಿಯು ನೋಡುತ್ತಾ ನಿಂತಿದ್ದಂತೆಯೇ ಭಗವಂತನು ಶ್ರೇಷ್ಠವಾದ ಮುಕ್ತಾತ್ಮರು ಕೊಂಡಾಡುವ ವೈಕುಂಠಕ್ಕೆ ಹೋಗುವ ಮಾರ್ಗವನ್ನು ಹಿಡಿದು ತೆರಳಿದನು. ಆ ಮುನಿಯು ಭಗವಂತನ ವಾಹನವಾದ ಗರುಡನ ರೆಕ್ಕೆಗಳ ಬಡಿತದಿಂದ ಉಚ್ಚಾರಣೆಗೊಳ್ಳುತ್ತಿದ್ದ ಸಾಮವೇದದ ಮೂಲ ಮಂತ್ರಗಳನ್ನು ಕೇಳುತ್ತಾ ನಿಂತನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಇಂದ್ರಿಯಗಳು ಭಗವಂತನಲ್ಲಿದ್ದಾಗ ಮಾತ್ರನೇ, ಅಂದರೆ ಅವನಲ್ಲೇ ತೊಡಗಿರಬೇಕು. ಅದನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದರೆ ಸದಾ ಭಗವಂತನ ಧ್ಯಾನ, ಅವನ ಕೆಲಸ, ಅವನ ಸೇವೆ ಇದರಲ್ಲಿದ್ದಾಗ ಮಾತ್ರನೇ ಗೋಚರನಾಗುವಂತಹ ಭಗವಂತ ಕರ್ದಮ ಮುನಿಗೆ ಹೀಗೆ ಹೇಳಿ ಸರಸ್ವತಿ ನದಿಯಿಂದ ಆವೃತವಾಗಿರುವಂಥ ಬಿಂದು ಸರೋವರದ ಕಡೆಗೆ ಹೊರಟು ಹೋದ ಅಂತ ಅಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಕರ್ದಮ ಋಷಿ ನೋಡ್ತಾ ನಿಂತಿದ್ದಂಗೆನೆ ಭಗವಂತ ಶ್ರೇಷ್ಠರಾದಂತಹ ಮುಕ್ತಾತ್ಮರು ಕೊಂಡಾಡ್ತಾರಲ್ಲ, ಆ ವೈಕುಂಠಕ್ಕೆ ಹೋಗುವಂತಹ ಮಾರ್ಗವನ್ನು ಹಿಡಿದು ಅವನು ಹೊರಟೋಗ್ತಾನೆ. ಅಂದರೆ ವೈಕುಂಠ ಈ ಕಡೆ ಇದೆ ಅಂತ ಶ್ರೇಷ್ಠ ಮುಕ್ತಾತ್ಮರೆಲ್ಲ ಕೊಂಡಾಡ್ತಾರಲ್ಲ, ಅದೇ ಮಾರ್ಗವನ್ನು ಹಿಡಿದು ಅವನು ಹೋಗ್ತಾನೆ. ಆ ಮುನಿಗಳೇನು ಮಾಡ್ತಾರೆ? ಭಗವಂತನ ವಾಹನವಾದಂತಹ ಗರುಡ ಇದನ್ನಲ್ಲ, ಆ ಗರುಡ ರೆಕ್ಕೆಗಳನ್ನು ಬಡಿದ್ರೆ ಅದರಿಂದ ಸಾಮವೇದದ ಮೂಲ ಮಂತ್ರಗಳು ಕೇಳುತ್ತಂತೆ. ಅಂದರೆ ಆ ರೆಕ್ಕೆಗಳಿಂದ ಸಾಮವೇದಗಳು ಬರ್ತಾ ಇರುತ್ತದರ ಮಂತ್ರಗಳು. ಆ ಮಂತ್ರಗಳನ್ನು ಅವನು ಕೇಳ್ತಾ ನಿಂತ್ಕೊಳ್ತಾನೆ. ಅಂದರೆ ರೆಕ್ಕೆಗಳ ಬಡಿತದಿಂದ ಉಚ್ಚಾರಣೆ ಬರ್ತಾ ಇದ್ದಂಥ ಸಾಮವೇದದ ಮೂಲ ಮಂತ್ರಗಳನ್ನು ಕೇಳ್ತಾ ಅವರು ನಿಂತ್ಕೊಂಡಿದ್ರು ಆ ಮುನಿಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನನ್ನು ಎಲ್ಲ ಕಡೆಗೂ ಒಯ್ಯತಕ್ಕ ದಿವ್ಯ ಪಕ್ಷಿಯಾದ ಗರುಡನ 2 ರೆಕ್ಕೆಗಳು ಸಾಮವೇದದ 2 ವಿಭಾಗಗಳಾಗಿ ಬೃಹತ್ ಮತ್ತು ರಥಂತರ ಎಂಬ ಹೆಸರಾಗಿರುವುದನ್ನು ವೈದಿಕ ಸಾಹಿತ್ಯದಲ್ಲಿ ಹೇಳಲಾಗಿದೆ. ಅಂದರೆ ಭಗವಂತನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗುವಂಥ ದಿವ್ಯವಾದಂಥ ಪಕ್ಷಿ ಯಾವುದು ಅಂತಂದರೆ ಗರುಡ. ಅದಕ್ಕೆ 2 ರೆಕ್ಕೆಗಳು 2 ಕಡೆ ಇರುತ್ತಲ್ವ, ಅದು ಸಾಮವೇದದ 2 ವಿಭಾಗಗಳು. ಅದನ್ನು ಬೃಹತ್ ಮತ್ತು ರಥಂತರ ಅಂತ ಕರೀತಾರೆ ಅಂತ ವೈದಿಕ ಸಾಹಿತ್ಯಗಳಲ್ಲಿ ಹೇಳಿದ್ದಾರೆ. ಗರುಡನು ವಿಷ್ಣುವಿನ ವಾಹನವಾಗಿ ಕೆಲಸ ಮಾಡುವನು. ಆದುದರಿಂದ ಅವನನ್ನು ಸಕಲ ವಾಹಕರಲ್ಲಿ ದಿವ್ಯ ರಾಜಕುಮಾರನೆಂದು ಕಲ್ಪಿಸಲಾಗಿದೆ. ಗರುಡನು ಭಗವಂತನನ್ನು ಸಂತೋಷಪಡಿಸಲು ಮಹರ್ಷಿಗಳಿಂದ ಪಠಿತವಾಗುವ ಸಾಮವೇದವನ್ನು ತನ್ನ 2 ರೆಕ್ಕೆಗಳಿಂದ ಉಚ್ಚರಿಸತೊಡಗಿದನು. ಅಂದರೆ ಅರ್ಥ, ಈಗ ಗರುಡ ವಿಷ್ಣುವಿನ ವಾಹನವಾಗಿ ಕೆಲಸ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಈಗ ಭಗವಂತನೇ ಶ್ರೇಷ್ಠ, ಅವನೇ ಎಲ್ಲರಿಗಿಂತ ಉತ್ತಮ. ಅವನ ಒಂದು ವಾಹನ ಅಂತಂದರೆ ಎಲ್ಲ ವಾಹಕರಲ್ಲಿ ಅವನೇ ರಾಜಕುಮಾರ ಅನ್ನೋ ರೀತಿ ಇಲ್ಲಿ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಗರುಡ ಭಗವಂತನನ್ನು ಸಂತೋಷ ಪಡಿಸ್ಬೇಕಲ್ಲ, ಅದಕ್ಕೋಸ್ಕರನೇ ಮಹರ್ಷಿಗಳು ಪಠನೆ ಮಾಡ್ತಾರಲ್ಲ ಸಾಮವೇದ, ಅದಂದರೆ ಭಗವಂತನಿಗೆ ತುಂಬ ಇಷ್ಟ ಅನ್ಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು, ಅವನನ್ನು ಸಂತೋಷ ಪಡಿಸೋದಕ್ಕೆ ತನ್ನ 2 ರೆಕ್ಕೆಗಳಿಂದ ಅವನು ಉಚ್ಚಾರ ಮಾಡ್ತಾನೆ. ಅಂದರೆ ಇಲ್ಲಿ ಭಗವಂತನ ವಾಹನನಾಗಿರುವಂತಹ ಪಕ್ಷಿಗೆ ಆ ರೆಕ್ಕೆಗಳಿಂದ ಸಾಮವೇದವನ್ನು ಹಾಡುವಷ್ಟು ಶಕ್ತಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲಿ, ಆಯಿತಾ. ಬ್ರಹ್ಮ, ಶಿವ, ಗರುಡ ಮತ್ತು ಇನ್ನು ಇತರ ದೇವತೆಗಳು ಆಯ್ದ ಶ್ಲೋಕಗಳಿಂದ ಭಗವಂತನನ್ನು ಪೂಜಿಸ್ತಾರೆ. ಮತ್ತು ಮಹರ್ಷಿಗಳು ಕೂಡ ವೇದ ಸಾಹಿತ್ಯದ ಮಂತ್ರಗಳಿಂದ, ಉಪನಿಷತ್ತುಗಳು ಮತ್ತು ಸಾಮವೇದಗಳಿಂದ ಅವನನ್ನು ಪೂಜೆ ಮಾಡ್ತಾರೆ. ಇನ್ನೊಬ್ಬ ಮಹಾಭಕ್ತನಾದ ಗರುಡನು ತನ್ನ ರೆಕ್ಕೆಗಳನ್ನು ಬಡಿದಾಗ ಈ ಸಾಮವೇದ ಮಂತ್ರೋಚ್ಚಾರಣೆಗಳು ಭಕ್ತನಿಗೆ ತಾನಾಗಿಯೇ ಕೇಳಿಸುತ್ತವೆ. ಅಂದರೆ ಈಗ ದೇವತೆಗಳೆಲ್ಲ ಅವನನ್ನು ಶ್ಲೋಕಗಳಿಂದ ಪೂಜಿಸ್ತಾರೆ. ಮಹರ್ಷಿಗಳು ಕೂಡ ವೇದ ಸಾಹಿತ್ಯದಲ್ಲಿ ಯಾವ ಮಂತ್ರಗಳಿದೆಯೋ ಅದರಿಂದ, ಈಗ ನಾವು ದೇವಸ್ಥಾನಗಳಲ್ಲಿ ಹೋದಾಗ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಮಂತ್ರಗಳನ್ನು
ವೇದಗಳನ್ನು ಪಠನೆ ಮಾಡ್ತಾ ಇರ್ತಾರೆ ನೋಡಿ. ಯಾಕಂದರೆ ಭಗವಂತನಿಗೆ ಅದೆಲ್ಲ ತುಂಬ ಇಷ್ಟ. ಉಪನಿಷತ್ತುಗಳು, ಮಂತ್ರಗಳು ಮತ್ತು ಸಾಮವೇದ ಇದನ್ನೆಲ್ಲ ಹೇಳಿದಾಗ ಅವನಿಗೆ ಇಷ್ಟ ಆಗುತ್ತೆ. ಸೊ ಈಗ ಮಹಾಭಕ್ತನಾಗಿರುವಂಥ ಗರುಡ ತನ್ನ ರೆಕ್ಕೆಗಳನ್ನು ಬಡಿದಾಗ ಅದರಿಂದ ಸಾಮವೇದದ ಮಂತ್ರ ಉಚ್ಚಾರಣೆಗಳು ಕೇಳಿಸ್ತಾ ಇದೆ. ಅದು ನಮಗೆ ಕೇಳಿಸೋದಿಲ್ಲ, ಯಾರು ಭಕ್ತರಾಗಿರ್ತಾರೋ ಅವರಿಗೆ ತಾನಾಗಿ ಅದು ಕೇಳಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನು ವೈಕುಂಠಕ್ಕೆ ಕೊಂಡೊಯ್ಯುವ ಮಾರ್ಗದ ಕಡೆಗೆ ಕರ್ದಮ ಮುನಿಯು ನೋಡತೊಡಗಿದನು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗೆ ಇದರಿಂದ ಭಗವಂತನು ಆಧ್ಯಾತ್ಮಿಕ ಆಕಾಶದಲ್ಲಿರುವ ತನ್ನ ಧಾಮವಾದ ವೈಕುಂಠದಿಂದಿಳಿದು ಬರುವನೆಂದೂ ಅವನನ್ನು ಗರುಡನು ಹೊತ್ತುಕೊಂಡು ಬರುವನೆಂದೂ ದೃಢಪಡುತ್ತದೆ. ವೈಕುಂಠ ಪಥವನ್ನು ದಿವ್ಯವಾದಿಗಳ ಸಾಮಾನ್ಯ ವರ್ಗವು ಪೂಜಿಸುವುದಿಲ್ಲ. ಭೌತಿಕ ಬಂಧನದಿಂದ ಈ ಮೊದಲೇ ಬಿಡುಗಡೆಯಾದವರು ಮಾತ್ರ ಭಗವಂತನ ಭಕ್ತರಾಗಬಲ್ಲರು. ಭೌತಿಕ ಬಂಧನದಿಂದ ಮುಕ್ತರಾಗದವರು ದಿವ್ಯ ಭಕ್ತಿ ಸೇವೆಯನ್ನು ತಿಳಿದುಕೊಳ್ಳಲಾರರು. ಅಂದರೆ ಅರ್ಥ, ಇಲ್ಲಿ ಭಗವಂತನನ್ನ ವೈಕುಂಠಕ್ಕೆ ಕರ್ಕೊಂಡೋದ ಅಂತ ಹೇಳ್ತಾರೆ. ಅಂದರೆ ಆ ಕಡೆಗೆ ಹೋದ ಅನ್ನೋದ್ರ ಕಡೆ ಇಲ್ಲಿ ಕರ್ದಮ ಮುನಿಗಳು ನೋಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಏನು, ಭಗವಂತ ಆಧ್ಯಾತ್ಮಿಕ ಆಕಾಶದಲ್ಲಿ ತನ್ನ ಧಾಮ, ಒಂದು ವೈಕುಂಠ ಧಾಮ ಅಂತ ಇರುತ್ತೆ, ಅಲ್ಲಿ ಇರ್ತಾನೆ. ಅಲ್ಲಿಂದ ಭಕ್ತರಿಗೆ ಅಥವಾ ಇನ್ಯಾರಿಗೋಸ್ಕರನಾದರೂ ಅವನು ದುಷ್ಟರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಅದಕ್ಕೆಲ್ಲ ಅವನು ಅಲ್ಲಿಂದ ಇಳಿದು ಬರ್ತಾನೆ ಅಂತ ಗೊತ್ತು. ಅದನ್ನು ಯಾರು ಕರ್ಕೊಂಬರ್ತಾರೆ, ಆ ಗರುಡ ತನ್ನ ಮೇಲೆ ಕೂರಿಸ್ಕೊಂಡು ಭಗವಂತನನ್ನ ಕರ್ಕೊಂಡು ಬರ್ತಾನೆ ಅಂತಲೂ ಕೂಡ ನಾವು ಕೇಳಿದೀವಲ್ವ. ಅದೆಲ್ಲ ಇಲ್ಲಿ ದೃಢಪಡಿಸುತ್ತೆ. ಅಂದರೆ ಇವರು ಭಗವಂತನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗುವಂಥ ಮಾರ್ಗದ ಕಡೆನೆ ಕರ್ದಮ ಮುನಿಗಳು ಹೇಳ್ತಾರೆ. ಆ ಕಡೆ ನೋಡ್ಕೊಂಡು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರನೇ ಅಲ್ಲಿಂದ ಇಳಿದು ಗರುಡನ ಮೇಲೆ ಕೂತ್ಕೊಂಡು ಭಗವಂತ ಬರ್ತಾನೆ ಅಂತ ಹೇಳೋದು ನಿಜವಾಗ್ಲೂ ಸರಿಯಾಗಿದೆ. ವೈಕುಂಠ ಪಥ ಇದೆಯಲ್ಲ, ಅದನ್ನ ಭಕ್ತರು ಮಾತ್ರನೇ ಒಪ್ಕೊಳ್ಳೋದು. ಇನ್ನು ಬೇರೆ ಯಾರು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಮತ್ತೆ ಪೂಜಿಸೋದು ಇಲ್ಲ. ಯಾರು ಈ ಭೌತಿಕ ಬಂಧನದಿಂದ ಬಿಡುಗಡೆಯಾಗಿರ್ತಾರೋ ಅಂಥವ್ರು ಮಾತ್ರನೇ ಭಗವಂತನ ಭಕ್ತರಾಗೋದು. ಈ ಭೌತಿಕದಲ್ಲೇ ಮುಳುಗಿರ್ತಾರಲ್ಲ, ಅವರು ಭಕ್ತರು ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅವ್ರು ಆಗೋದಕ್ಕೆ ಸಾಧ್ಯನೂ ಇಲ್ಲ. ಈ ಭೌತಿಕ ಬಂಧನದಿಂದ ಯಾರು ಸ್ವಲ್ಪನಾದರೂ ಮುಕ್ತರಾಗಿರ್ತಾರೋ ಅಂಥವ್ರು ಮಾತ್ರನೇ ಭಗವಂತನನ್ನ ಪೂಜಿಸೋದು, ಅವನ ಭಕ್ತರಾಗೋದು ಮತ್ತು ಅವನ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಅರ್ಹತೆ ಇರೋದು ಅವ್ರಿಗೇನೆ ಅಂತ ಇಲ್ಲಿ ಹೇಳಿದ್ದಾರೆ. ಯತತಾಮಪಿ ಸಿದ್ಧಾನಾಂ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಭೌತಿಕ ಬಂಧನದಿಂದ ಬಿಡುಗಡೆಗಾಗಿ ಪ್ರಯತ್ನಿಸುವ ಮೂಲಕ ಸಿದ್ಧಿಯನ್ನು ಪಡೆಯಲು ಯತ್ನಿಸುವವರು ಅನೇಕರಿರುತ್ತಾರೆ. ವಾಸ್ತವಿಕವಾಗಿ ಬಿಡುಗಡೆಗೊಂಡವರನ್ನು ಬ್ರಹ್ಮಭೂತರೆಂದು ಅಥವಾ ಸಿದ್ಧರೆಂದು ಕರೆಯಲಾಗಿದೆ. ಸಿದ್ಧರು ಅಥವಾ ಭೌತಿಕ ಬಂಧಮುಕ್ತರಾದ ವ್ಯಕ್ತಿಗಳು ಮಾತ್ರ ಭಕ್ತರಾಗಬಲ್ಲರು. ಇದನ್ನೂ ಸಹ ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಯತತಾಮಪಿ ಸಿದ್ಧಾನಾಂ ಅಂತಂದರೆ ಈಗ ಭೌತಿಕ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತನಾದರೂ ಪ್ರಯತ್ನ ಮಾಡಬೇಕು. ಇಲ್ಲ ನಮಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದರೆ ಆಗುತ್ತಾ? ಇಲ್ಲ, ಅಟ್ಲೀಸ್ಟು ನಾವು ಬಿಡುಗಡೆ ಪಡೆದಿಲ್ಲ ಅಂದರೂ ಪಡೆಯೋದಕ್ಕಾದರೂ ಪ್ರಯತ್ನ ಮಾಡಬೇಕು. ಮತ್ತು ಸಿದ್ಧಿಯನ್ನು ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ರೀತಿ ಇರೋರು ಬೇಕಾದಷ್ಟು ಜನ ಇರ್ತಾರೆ. ಈಗ ಯಾರು ಈ ಒಂದು ಭೌತಿಕ ಪ್ರಪಂಚದ ಒಂದು ಬಂಧನದಿಂದ ಬಿಡುಗಡೆ ಆಗಿರ್ತಾರೋ ಅವರನ್ನ ಬ್ರಹ್ಮಭೂತರು ಅಥವಾ ಸಿದ್ಧರು ಅಂತ ಕರೀತಾರೆ. ಈ ವ್ಯಕ್ತಿಗಳು ಮಾತ್ರನೇ ಭಕ್ತರಾಗೋದಕ್ಕೆ ಸಾಧ್ಯ. ಇದನ್ನು ಕೂಡ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ ಭಗವಂತ. ಕೃಷ್ಣ ಪ್ರಜ್ಞೆಯಲ್ಲಿ ತತ್ಪರನಾದವನು ಅಥವಾ ದಿವ್ಯ ಸೇವೆಯಲ್ಲಿ ನಿರತನಾದವನು ಯಾವನೇ ಆದರೂ ಅವನು ಭೌತಿಕ ಪ್ರಕೃತಿ ಗುಣಗಳ ಪ್ರಭಾವದಿಂದ ಆ ಮೊದಲೇ ಮುಕ್ತನಾಗಿರುತ್ತಾನೆ. ಭಕ್ತಿ ಸೇವೆಯ ಪಥವು ಮುಕ್ತ ವ್ಯಕ್ತಿಗಳಿಂದ ಪೂಜಿತವಾಗಿರುತ್ತದೆ, ಬದ್ಧಾತ್ಮರಿಂದಲ್ಲವೆಂದು ಕೂಡ ಇಲ್ಲಿ ದೃಢಪಡಿಸಲಾಗಿದೆ. ಅಂದರೆ ಯಾರು ಭಗವಂತನಲ್ಲೇ ತೊಡಗಿರ್ತಾರೋ, ಅವನ ಸೇವೆಯಲ್ಲೇ ನಿರತರಾಗಿರ್ತಾರೋ ಅಂಥವ್ರು ಆಲ್ರೆಡಿ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವರು ಮುಕ್ತರಾಗಿರ್ತಾರೆ. ಅದಕ್ಕೆ ಭಗವಂತನಲ್ಲೇ ಅವರಿಗೆ ಆಸಕ್ತಿ ಇರುತ್ತೆ. ಇಲ್ಲ ಅಂತಂದರೆ ಅವರು ಭೌತಿಕದಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರೋರಾಗಿರ್ತಾರೆ ಅಲ್ವಾ. ಇಲ್ಲಿ ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಇದೆ, ಭಗವಂತನಲ್ಲಿ ಮುಳುಗಿರ್ತಾರೆ, ಅವನ ಸೇವೆ ಮಾಡ್ತಾರೆ, ಅವನ ಬಗ್ಗೆ ಕೇಳ್ತಾರೆ, ಅವನ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಆಲ್ರೆಡಿ ಅವರು ಭೌತಿಕ ಒಂದು ಪ್ರಕೃತಿ ಗುಣಗಳ ಪ್ರಭಾವದಿಂದ ಅವರು ಮುಕ್ತರಾಗಿರ್ತಾರೆ. ಸೊ ಮುಕ್ತ ವ್ಯಕ್ತಿಗಳಿಂದನೇ ಭಕ್ತಿ ಸೇವೆಯ ಪಥ ಪೂಜಿತವಾಗಿರುವಂಥದ್ದು. ಬದ್ಧಾತ್ಮರಿಗೆ ಅದು ಯಾವತ್ತಿಗೂ ಆಗೋದಿಲ್ಲ, ಅವ್ರು ಇರೋದೂ ಇಲ್ಲ. ಬದ್ಧಾತ್ಮರು ಭಗವಂತನ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸೋದೇ ಇಲ್ಲ ಅನ್ನೋದು ಇದರ ಅರ್ಥ. ಬದ್ಧಾತ್ಮನು ಭಗವದ್ ಭಕ್ತಿ ಸೇವೆಯನ್ನು ತಿಳಿಯಲಾರನು.
ಕರ್ದಮ ಮುನಿಯು ಪರಮಪ್ರಭುವನ್ನು ವೈಯಕ್ತಿಕವಾಗಿ ಮುಖಾಮುಖಿಯಾಗಿ ಕಂಡಿರುವ ಮುಕ್ತಾತ್ಮನಾಗಿದ್ದನು. ಆದುದರಿಂದಲೇ ಭಗವಂತನನ್ನು ವೈಕುಂಠ ಪಥದಲ್ಲಿ ಹೊತ್ತುಕೊಂಡೊಯ್ಯುತ್ತಿದ್ದದ್ದನ್ನು ಅವನು ನೋಡಬಲ್ಲವನಾಗಿದ್ದನೆಂಬುದರಲ್ಲಿ ಮತ್ತು ಸಾಮವೇದದ ಸತ್ವವಾಗಿರುವ ಹರೇ ಕೃಷ್ಣ ಧ್ವನಿಯನ್ನು ರೆಕ್ಕೆ ಬಡಿತವು ಉಚ್ಚರಿಸುವುದನ್ನು ಕೇಳಬಲ್ಲವನಾಗಿದ್ದನೆಂಬುದರಲ್ಲಿ ಏನೂ ಸಂದೇಹವಿದ್ದಿಲ್ಲ. ಇಲ್ಲಿ ಯಾರು ಬದ್ಧರಾಗಿರ್ತಾರೋ ಅವರು ಭಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಭಗವದ್ ಭಕ್ತಿ ಸೇವೆಯನ್ನ ಬದ್ಧಾತ್ಮ ಯಾವತ್ತೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕರ್ದಮ ಮುನಿಗಳು ಭಗವಂತನನ್ನ ಮುಖಾಮುಖಿಯಾಗಿ ನೋಡಿದಾನೆ. ಸೊ ಅದಕ್ಕೆ ಅವನು ಮುಕ್ತಾತ್ಮ. ಯಾರು ಮುಕ್ತರಾಗಿರ್ತಾರೋ ಅವರೇ ಭಗವಂತನನ್ನ ನೋಡೋದಕ್ಕೆ ಸಾಧ್ಯ ಆಗೋದು. ಸೊ ಇಲ್ಲಿ ಮುಕ್ತಾತ್ಮನಾಗಿದ್ದ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ, ಯಾಕಂದ್ರೆ ಭಗವಂತನನ್ನ ಮುಖಾಮುಖಿಯಾಗಿ ನೋಡ್ತಾ ಇದ್ದಾನೆ. ಆಮೇಲೆ ಭಗವಂತನನ್ನ ಗರುಡ ಹೊತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದಾನೆ. ಅದು ವೈಕುಂಠದ ಕಡೆಗೆ ಹೋಗ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇದೆ. ಅಂದರೆ ಆಲ್ರೆಡಿ ಅವನಿಗೆ ಜ್ಞಾನೋದಯವಾಗಿರೋದ್ರಿಂದ ಆ ಭಗವಂತ ಎಲ್ಲಿಂದ ಬಂದ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಅದು ಗೊತ್ತಾಗ್ತಾ ಇದೆ. ಅದನ್ನ ನೋಡ್ತಾ ಇದ್ದಾನೆ ಅವನು. ಮತ್ತೆ ಸಾಮವೇದದ ಸತ್ವ ಅಂದರೆ ಸಾಮವೇದ ಧ್ವನಿ ಇದೆಯಲ್ಲ, ಅದೂ ಕೂಡ ಈ ರೆಕ್ಕೆಯ ಬಡಿತದಿಂದ ಉಚ್ಚಾರಣೆ ಆಗ್ತಾ ಇರೋದನ್ನೂ ಕೂಡ ಅವನು ಕೇಳಿಸ್ಕೊಳ್ಬಲ್ಲ. ಅಂದರೆ ಇದೆಲ್ಲವೂ ಆಗ್ತಾ ಇದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ, ಯಾಕಂದರೆ ಅವನು ಮೊದಲು ಮುಕ್ತಾತ್ಮನಾಗಿದ್ದಾನೆ. ಅದರಿಂದ ಭಗವಂತ ಸ್ವಯಂ ಅವನ ಕಣ್ಣೆದುರುಗಡೆ ಬಂದಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಆಮೇಲೆ ಅವನು ಯಾವ ಕಡೆ ಹೋಗ್ತಾ ಇದ್ದಾನೆ ಅನ್ನೋದು ಕೂಡ ಅವನಿಗೆ ಕಾಣಿಸ್ತಾ ಇದೆ. ವೈಕುಂಠಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದು ಅವನ ಕಣ್ಣು ನೋಡ್ತಾ ಇದೆ. ಆಮೇಲೆ ಅವನ ಕಿವಿಗಳಲ್ಲಿ ಆ ರೆಕ್ಕೆಯ ಬಡಿತದಿಂದ ಸಾಮವೇದದ ಒಂದು ಮಂತ್ರದ ಉಚ್ಚಾರಣೆಗಳು ಕೇಳಿಸ್ತಾ ಇದೆ. ಇದೆಲ್ಲ ನೋಡಿ, ಎಲ್ಲ ಇಂದ್ರಿಯಗಳು ಕೂಡ ದಿವ್ಯವಾಗಿದೆ ಅವನು, ಇವಾಗ ಭೌತಿಕವಾಗಿಲ್ಲ. ಅದರಿಂದ ಇದೆಲ್ಲ ಅವನಿಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಆಯ್ತಾ, ಇದೆಲ್ಲ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರನೇ ಯಾರು ಭೌತಿಕದಿಂದ ಮುಕ್ತರಾಗಿರ್ತಾರೋ ಅವರಿಗಿದೆಲ್ಲವೂ ಕೂಡ ಆಗತ್ತೆ. ನಾವು ಬದ್ಧತೆಯಿಂದ ಮುಕ್ತತ್ವದ ಕಡೆ ಬರಬೇಕು. ಅದಕ್ಕೆ ಒಂದೇ ದಾರಿ ಏನು ಅಂತಂದರೆ ಭಗವಂತನ ವಿಷಯಗಳಲ್ಲೇ ನಮ್ಮ ಇಂದ್ರಿಯಗಳು ತೊಡಗಿರಬೇಕು, ಮುಳುಗಿರಬೇಕು. ಆಗ ಇದು ನಮಗೂ ಕೂಡ ಸಾಧ್ಯ ಆಗುತ್ತೆ. ಆದರೆ ನಾವು ಭೌತಿಕವನ್ನು ಬಿಡೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಲ್ವಾ? ಇನ್ನೂ ಅದರಲ್ಲೇ ನಾವು ಹಾಕ್ಕೊಂಡಿದ್ದೀವಿ. ಅಲ್ಲಿಂದ ನಾವು ಮುಕ್ತರಾಗಬೇಕು. ಆಗ ನಾವು ಭಗವಂತನನ್ನು ಕಾಣಬಹುದು ಅಂತ ನಾವು ಇಲ್ಲಿಂದ ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.